ಹಳದಿ ಮಾರ್ಗ ಮೆಟ್ರೋ ಉದ್ಘಾಟನೆಗೆ ಕ್ಷಣಗಣನೆ. ಬಹಳ ದಿನಗಳ ಕನಸು ಇವತ್ತು ನನಸಾಗ್ತಾ ಇದೆ. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ. ಲಾಲ್ಬಾಗ್, ಸೌತ್ ಎಂಡ್ ಸರ್ಕಲ್, ಜಯನಗರ ಹಾಗೆಯೇ ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣಗಳು 2 ಗಂಟೆಗಳ ಕಾಲ ಕ್ಲೋಸ್ ಆಗಿರುತ್ತವೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಬಂದ್ ಆಗಿರುತ್ತವೆ. ರಸ್ತೆ ಮಾರ್ಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಚರಿಸಲಿದ್ದಾರೆ. ಆದ್ದರಿಂದ 4 ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ 2 ಗಂಟೆಗಳ ಕಾಲ ಬಂದ್ ಮಾಡುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ, ಭದ್ರತೆಯ ದೃಷ್ಟಿಯಿಂದಲೂ ಕೂಡ. ಇನ್ನು ಸಾಂಪ್ರದಾಯಿಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತವನ್ನ ಕೋರಲಾಗುತ್ತೆ. ಕಲಾ ತಂಡಗಳು ಕೂಡ ಈಗಾಗಲೇ ಬಂದಿವೆ. ಇನ್ನು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಮೆಜೆಸ್ಟಿಕ್ನಿಂದ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್, ಹಾಗೆಯೇ ಚಾಲುಕ್ಯ ಸರ್ಕಲ್ನಿಂದ ನಮ್ಮ ಪ್ರತಿನಿಧಿ ಸುನೀಲ್ ಮತ್ತು ರಾಗಿಗುಡ್ಡದಿಂದ ಕಿರಣ್ ಸೂರ್ಯ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಮೆಜೆಸ್ಟಿಕ್ನಲ್ಲಿರುವಂತಹ ಮಾಲ್ತೇಶ್ ಜಗ್ಗಿನ್ ಅವರಿಂದ ಮಾಹಿತಿಯನ್ನ ಪಡೆಯೋಣ. ಮಾಲ್ತೇಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಮೊದಲಿಗೆ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಯಾವ ರೀತಿಯ ಸಡಗರ ಇದೆ ಮೋದಿಯವರನ್ನ ಬರಮಾಡಿಕೊಳ್ಳುವುದಕ್ಕೆ? ಮಧುಶ್ರೀ, ಪ್ರಮುಖವಾಗಿ ಇವತ್ತು ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರ್ತಕ್ಕಂಥದ್ರ ಬೆನ್ನೆಲೆ ಸಂಪೂರ್ಣ ಸಿದ್ಧತೆಗಳಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಲ್ಲಿ ಈಗಾಗಲೇ ಏನಂತಂದ್ರೆ ಸಾಕಷ್ಟು ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ಇರ್ತಕ್ಕಂಥದ್ದು. ಸೊ ಮೋದಿ ಅವರನ್ನ ಹತ್ತಿರದಿಂದ ನೋಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಬೆಳಗಿನಿಂದಲೇ ಕೂಡ ಇಲ್ಲಿ ರಸ್ತೆಯ 2 ಬದಿಗಳಲ್ಲೂ ಕೂಡ ಅಂದ್ರೆ ಕಾರ್ಯಕರ್ತರು ಮತ್ತೆ ಮೋದಿ ಅವರ ಅಪ್ಪಟ ಅಭಿಮಾನಿಗಳು ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಅಂದ್ರೆ ಪೊಲೀಸ್ ಸರ್ಪಗಾವಲು ಕೂಡ ಇರ್ತಕ್ಕಂಥದ್ದು. ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಾರೆ. ಕಾಕಿ ಬಿಗಿ ಬಂದೋಬಸ್ತ್ ಇರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇಲ್ಲಿ ಅಂದ್ರೆ ಮೊದಲು ಮೇಕ್ರಿ ಸರ್ಕಲ್ ನಿಂದ ಇಲ್ಲಿ ಬಂದು ಅಂದ್ರೆ ಒಂದು ವಂದೇ ಭಾರತ್ ರೈಲ್ನ ಉದ್ಘಾಟನೆ ಮಾಡಿ ನಂತರ ವಿವಿಧ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ರಾಗಿಗುಡ್ಡ ನಂತರದ ಸ್ಥಳಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಕಾರ್ಯಕರ್ತರಿದ್ದಾರೆ. ಮೇಡಮ್, ಮೋದಿ ಅವರು ಬರ್ತಾರೆ, ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಸೊ ಎಷ್ಟು ನಿರೀಕ್ಷೆ ಇದೆ, ಏನೆಲ್ಲ ನಿರೀಕ್ಷೆಗಳಿದೆ, ಅಂದ್ರೆ ಹತ್ತಿರದಿಂದ ನೋಡುವಂತ ಆಲೋಚನೆಗಳಿದೆ, ಹೇಗೆ? ನಾವು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಿಂದ ಬರ್ತಾ ಇದ್ದೀವಿ, ಗೋಪಾಲಣ್ಣ ಅವ್ರ ಕಡೆಯಿಂದ. ನಾವೆಲ್ಲ 7:15 ಬಂದು ಇಲ್ಲಿ ಕಾಯ್ತಾ ಇದ್ದೀವಿ. ಅವ್ರನ್ನ ನೋಡಲಿಕ್ಕೆ ತುಂಬ ಆತುರದಿಂದ ಕಾಯ್ತಾ ಇದ್ದೀವಿ. ವಂದೇ ಭಾರತ ಟ್ರೈನ್ ಓಪನ್ ಮಾಡ್ತಾ ಇದ್ದಾರೆ, ನಮಗೆಲ್ಲ ತುಂಬ ಖುಷಿಯಾಗಿದೆ. ಬೋಲೋ ಭಾರತ್ ಮಾತಾ ಕಿ ಜೈ. ಮೋದಿಜಿಯವ್ರನ್ನ ನೋಡೋದು ಒಂದು ದೊಡ್ಡ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ನನ್ನ ಮೆಟ್ರೋ ಬರೋದ್ರಿಂದ ಎಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ, ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ. ಬಟ್ 7:30ಯಿಂದ ನಮ್ಮ ನಾಯಕನ ನೋಡೋಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀವಿ. ಬೋಲೋ ಭಾರತ್ ಮಾತಾ ಕಿ. ಇದು ಏನು ಅಂತಂದ್ರೆ ಇಲ್ಲಿ ಮೆಜೆಸ್ಟಿಕ್ ನ ಬಳಿ ಇರ್ತಕ್ಕಂತಹ ಜನಸಾಗರ, ಅಂದ್ರೆ ಸಾಕಷ್ಟು ಸಂಖ್ಯೆಯ ಜನರು, ಕಾರ್ಯಕರ್ತರು, ಸಾರ್ವಜನಿಕರು ಎಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಬೆಳಗಿನಿಂದಲೇ ಕೂಡ ಕಾಯ್ತಾ ಇದ್ದಾರೆ. ಬೆಳಗ್ಗೆ 7:30ರಿಂದ ಕೂಡ ನಾವು ಇಲ್ಲಿದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಮೆಜೆಸ್ಟಿಕ್ ನ ಸುತ್ತಮುತ್ತ ಇರುವಂತಹ ರಸ್ತೆಗಳ ಮಾರ್ಗಗಳನ್ನು ಕೂಡ ಬದಲಾಯಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಕಾಕಿ ಬಿಗಿ ಭದ್ರತೆ ಕೂಡ ಆಗಿರ್ತಕ್ಕಂಥದ್ದು. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಜಗೀನ್. ಮತ್ತೊಂದು ಕಡೆ ಚಾಲುಕ್ಯ ಸರ್ಕಲ್ನಿಂದ ನಮ್ಮ ಪ್ರತಿನಿಧಿ ಸುನೀಲ್ ಇದ್ದಾರೆ. ಸುನೀಲ್, ಚಾಲುಕ್ಯ ಸರ್ಕಲ್ ಸರೌಂಡಿಂಗ್ ಅಲ್ಲಿ ಗಮನಿಸಿದಂತೆ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಹಾಗೆಯೇ ಪೊಲೀಸರ ಭದ್ರತೆ ಹೇಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ ಪ್ರಧಾನಿ ಮೋದಿ ಅವರ ವೆಲ್ಕಮ್ಗೋಸ್ಕರ. ಇನ್ನು ವಾಹನ ಸವಾರರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಯಾವ ರೀತಿಯ ಪರ್ಯಾಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಸಂಪೂರ್ಣವಾಗಿ ಅಲ್ಲಿನ ಚಿತ್ರಣವನ್ನ ನೋಡೋದಾದ್ರೆ ಸುನೀಲ್? ಮಧುಶ್ರೀ, ಪ್ರಧಾನಿ ಮೋದಿಯವರ ಆಗಮನಕ್ಕೆ ಕ್ಷಣಗಣನೆ ಕೂಡ ಆರಂಭವಾಗಿದೆ. ಮೊದಲು HALಗೆ ಬರ್ತಾರೆ, ಅದಾದ ನಂತರದ ಮೇಕ್ರಿ ಸರ್ಕಲ್ ಇರುವಂಥ ಹೆಲಿಪ್ಯಾಡ್ಗೆ ಬರ್ತಾರೆ. ಆ ಹೆಲಿಪ್ಯಾಡ್ನ ಮೇಕ್ರಿ ಸರ್ಕಲ್ ಮಾರ್ಗವಾಗಿ ಮೋದಿಯವರು ನೇರವಾಗಿ ಚಾಲುಕ್ಯ ಸರ್ಕಲ್ ಮಾರ್ಗವಾಗಿ ಏನು ಸಂಗೊಳ್ಳಿ ರಾಯಣ್ಣ ನಿಲ್ದಾಣಕ್ಕೆ ಹೋಗ್ತಾರೆ. ಚಾಲುಕ್ಯ ಸರ್ಕಲ್ ಮಾರ್ಗದಲ್ಲಿ ಈಗಾಗಲೇ ಚಾಲುಕ್ಯ ಸರ್ಕಲ್ ಎಂದಲ್ಲಿ ಸಾಕಷ್ಟು ಒಂದು ಕಡೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಮೋದಿಯವರ ಸ್ವಾಗತಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ನಾನು ಚಾಲುಕ್ಯ ಸರ್ಕಲ್ನಲ್ಲಿ ಇದ್ದೀನಿ. ನಿಮ್ಮ ಹಿಂಭಾಗಕ್ಕೆ ನೋಡ್ತಾ ಹೋದ್ರೆ ಬೃಹತ್ ಕಟೌಟ್ಗಳು ಕೂಡ ರಾರಾಜಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಈಗಾಗಲೇ ವಾಹನ ಸಂಚಾರಕ್ಕೆ ಒಂದಷ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಮೋದಿಯವರು HALಗೆ ಬಂದ ನಂತರದಲ್ಲಿ ಒಂದು ವಾಹನ ಸಂಚಾರಕ್ಕೆ ನಿರ್ಬಂಧನೂ ಹೇರಲಾಗುತ್ತೆ, ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ, ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ. ಯಾಕೆಂದ್ರೆ ಚಾಲುಕ್ಯ ಸರ್ಕಲ್ ಮಾರ್ಗದಲ್ಲಿ ಮೋದಿಯವರು ಕಾರ್ಯಕರ್ತರ ನೋಡಿ ಕೈ ಬೀಸುವಂತ ಸಾಧ್ಯತೆ ಇದೆ, ಕಾರ್ಯಕರ್ತರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ನನ್ನ ಹಿಂಭಾಗಕ್ಕೆ ನೋಡ್ತಾ ಹೋದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಬಿಜೆಪಿ
ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಂದ ಬಂದು ಇಲ್ಲಿ KR ಸರ್ಕಲ್ ಚಾಲುಕ್ಯ ಸರ್ಕಲ್ ಅಲ್ಲಿ ಈಗಾಗಲೇ ಜಮಾಯಿಸಿದ್ದಾರೆ. ಮೋದಿ ಅವರ ಒಂದು ಫೋಟೋ ಹಿಡಿದು ಭಾವಚಿತ್ರವನ್ನು ಹಿಡಿದು ಕೂಡ ಮೋದಿಯವರ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ. ಈಗ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಚಾಲುಕ್ಯ ಸರ್ಕಲ್ ಅಲ್ಲಿ ಸುಮಾರು 120ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. KSRP ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲೊಬ್ರು ಬಿಜೆಪಿ ಕಾರ್ಯಕರ್ತರು ಅವ್ರು ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು? ಮೊಹಮ್ಮದ್ ಗೌಸ್ ಸರ್. ಎಲ್ಲಿಂದ ಬಂದಿದ್ದೀರಾ? ಶಿವಾಜಿನಗರದಿಂದ ಸರ್. ನಾವೆಲ್ಲ ಬಂದಿರೋದು ಮೋದಿಜಿಗೆ ನೋಡೋಕ್ಕೆ ಬಂದಿದ್ದಾರೆ. ನಾವೆಲ್ಲ ಕಾರ್ಯಕರ್ತರಿರಲ್ಲ. ಅವ್ರು ಮೋದಿಜಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಕೆಲಸ ಬಂದ್ಬಿಟ್ಟು ಯಾರೂ ಮಾಡಿಲ್ಲ, ಸಾಧ್ಯನೇ ಇಲ್ಲ. ನೀವು ಮೋದಿಯವರ ಅಭಿಮಾನಿನ ಇಲ್ಲ ಬಿಜೆಪಿ ಕಾರ್ಯಕರ್ತನ? ಬಿಜೆಪಿ ಕಾರ್ಯಕರ್ತರಿಗೆಲ್ಲ ನಾವು ಮೋದಿಜಿ ಅವ್ರಿಗೆ ನೋಡೋಕ್ಕೆ ಬಂದಿದ್ದಾರೆ. ಇದಕ್ಕೆ ಮುಂಚೆ ನಾವು ನೋಡಿದ್ದಾರೆ. ನಮ್ಮ ಗುಣಶೇಖರ್ಜಿ ಇದ್ದಾರೆ. ನಮ್ಮ ಇದಿಷ್ಟು ಮೋದಿಯವರ ಅಭಿಮಾನಿಯವರ ಮಾತಿಲ್ಲಿ. ನನ್ನ ಹಿಂಭಾಗಕ್ಕೆ ನೋಡ್ತಾ ಹೋದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸಿ ಮೋದಿಯವರ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ. ಮೋದಿಯವರ ನೋಡ್ಬೇಕು, ಹತ್ತಿರದಿಂದ ನೋಡಬೇಕು, ಅವರಿಗೆ ಸಾಧ್ಯವಾದವರ ಒಂದು ಅವಕಾಶ ಸಿಕ್ಕಿದೆ ಅವರಿಗೆ ಭೇಟಿಯನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಜಮಾಯಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸುಮಾರು 11 ಗಂಟೆಗೆ ಚಾಲುಕ್ಯ ಸರ್ಕಲ್ಗೆ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಆ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳು, ಸ್ವಾಗತಕ್ಕೆ ಬಿಜೆಪಿ ಭರ್ಜರಿಯಾದ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ. ಅದೇ ರೀತಿಯಾಗಿ ಕಾರ್ಯಕರ್ತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಮೋದಿ ಅವರನ್ನ ನೋಡಬೇಕು ಹತ್ತಿರದಿಂದ ಅಂತೇಳಿ ಎಲ್ಲಾ ರೀತಿಯಾದ ಸಿದ್ಧತೆಗಳು ಕೂಡ ಚಾಲುಕ್ಯ ಸರ್ಕಲ್ ಬಳಿ ನಡೆದಿರುವಂತದ್ದು. ಮಧುಶ್ರೀ, ಎಸ್, ಹಾಗೆ ಸಂಪರ್ಕದಲ್ಲಿರಿ ಸುನಿಲ್. ಮತ್ತೊಂದು ಕಡೆ ರಾಗಿಗುಡ್ಡದಿಂದ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹುದಿನಗಳ ಕನಸು ಹಳದಿ ಮಾರ್ಗ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ ಮೋದಿಯವರಿಂದ. ಅದರ ಜೊತೆಗೆ ಮೋದಿಯವರು ಮೆಟ್ರೋದಲ್ಲಿ ಪ್ರಯಾಣವನ್ನ ಕೂಡ ಮಾಡಲಿದ್ದಾರೆ ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೆ. ಯಾವ ರೀತಿಯಾಗಿ ಅಲ್ಲಿ ಸಿದ್ಧತೆಗಳಾಗಿವೆ ಕಿರಣ್? ಅದು ಮಧುಶ್ರೀ, ರಾಜಧಾನಿ ಬೆಂಗಳೂರಿನ ಬಹು ನಿರೀಕ್ಷಿತ ಹಳದಿ ಮಾರ್ಗ ಅಂದರೆ RV ರೋಡ್ನಿಂದ ಬೊಮ್ಮಸಂದ್ರ ಮೆಟ್ರೋ ಮಾರ್ಗಕ್ಕೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಲಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಬಳಿ ಬಿಗಿ ಬಂದೋಬಸ್ತನ್ನು ಕೈಗೊಂಡಿರುವಂಥದ್ದು. ಸದ್ಯ ನಾನೀಗ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನ ಮುಂಭಾಗದಲ್ಲಿದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗ್ಗಿನಿಂದಲೇ SPJ ಆಗಿರ್ಬೋದು, ರಾಜ್ಯ ಪೊಲೀಸರಾಗಿರ್ಬೋದು ಬಿಗಿ ಬಂದೋಬಸ್ತನ್ನು ಕೈಗೊಂಡಿರುವಂಥದ್ದು. ನರೇಂದ್ರ ಮೋದಿ ಅವರು 3 ವಂದೇ ಭಾರತ್ ರೈಲಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಚಾಲನೆ ನೀಡಿ ವಾಹನದ ಮೂಲಕವಾಗಿ ನೇರವಾಗಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಬರ್ತಾರೆ. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನಿಂದ ಕೋನಪ್ಪನ ಅಗ್ರಹಾರ ಇನ್ಫೋಸಿಸ್ ಫೌಂಡೇಶನ್ ಮೆಟ್ರೋ ಸ್ಟೇಷನ್ವರೆಗೂ ಕೂಡ ಈ ಒಂದು ಮೆಟ್ರೋ ರೈಲಿನಲ್ಲೇ ಸಂಚಾರ ಮಾಡಲಿದ್ದಾರೆ. ಈ ಒಂದು ಮೆಟ್ರೋ ಮಾರ್ಗದಲ್ಲಿ ಬರುವಂತಹ 5 ಮೆಟ್ರೋ ಸ್ಟೇಷನ್ಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಈಗಾಗಲೇ ಹಮ್ಮಿಕೊಳ್ಳಲಾಗಿರುವಂಥದ್ದು. 5ರಿಂದ 10 ನಿಮಿಷಗಳವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನರೇಂದ್ರ ಮೋದಿಯವರು ವೀಕ್ಷಣೆ ಮಾಡಲಿದ್ದಾರೆ. ನರೇಂದ್ರ ಮೋದಿಯವರ ಜೊತೆಯಲ್ಲಿ ಆ ಒಂದು ಮೆಟ್ರೋ ರೈಲಿನಲ್ಲಿ 117 ಗಣ್ಯರು ಪ್ರಯಾಣವನ್ನು ಬೆಳೆಸೋರಿರುವಂಥದ್ದು. ಅದರ ಜೊತೆಯಲ್ಲಿ 30 ಜನರಿಗೆ ನರೇಂದ್ರ ಮೋದಿಯವರ ಜೊತೆ ಮಾತಾಡಲಿಕ್ಕೆ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿರುವಂಥದ್ದು. ಈ ಒಂದು RV ರೋಡ್ನಿಂದ ಬೊಮ್ಮಸಂದ್ರ ಮಾರ್ಗದಲ್ಲಿರುವಂತಹ ಹೈಸ್ಕೂಲ್ಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರುವಂತಹ 8 ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸಿರುವಂಥದ್ದು ಒಂದು ಕಡೆ ಆದರೆ, ಎರಡನೇದು ಈ ಮೆಟ್ರೋ ಕಾಮಗಾರಿಯಲ್ಲಿ ಕೆಲಸ ಮಾಡಿದಂತಹ ಕಾರ್ಮಿಕರಿಗೆ 8 ಜನಕ್ಕೆ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿರುವಂಥದ್ದು. 8 ಮೆಟ್ರೋ ಕಾರ್ಮಿಕರಲ್ಲದೆ ಮೆಟ್ರೋ ಉದ್ಯೋಗಿಗಳಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಮತ್ತೆ ಒಂದು 8 ಜನರೇನಿದ್ದಾರೆ ಹೊರಗಿನವ್ರಿಗೂ ಕೂಡ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಮಾತುಕತೆಗೆ, ಅಂದರೆ ನರೇಂದ್ರ ಮೋದಿ ಅವರು ಪ್ರಯಾಣ ಮಾಡುವಂತಹ ಈ ಒಂದು ಹಳದಿ ಮಾರ್ಗದ ಮೆಟ್ರೋ ರೈಲ್ ಏನಿದೆ ಅದರ ಮೊದಲ ಕೋಚ್ನಲ್ಲಿ 30 ಜನರಿಗೆ ಅವರ ಜೊತೆಯಲ್ಲಿ ಮಾತನಾಡಲಿಕ್ಕೆ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿರುವಂಥದ್ದು. ಈಗಾಗಲೇ ಆ 30 ಜನ RV ರೋಡ್ ಮೆಟ್ರೋ ಸ್ಟೇಷನ್ನಲ್ಲಿ ಈಗಾಗಲೇ ಎಲ್ಲ ಒಂದು ಬಿಗಿ ಬಂದೋಬಸ್ತು ತಪಾಸಣೆಗಳನ್ನು ಕೂಡ ಅವರನ್ನು ಮಾಡಲಾಗಿರುವಂಥದ್ದು. ನರೇಂದ್ರ ಮೋದಿ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಆಗಮಿಸುತ್ತಿದ್ದಂತೆ ರಾಗಿಗುಡ್ಡಕ್ಕೆ ಅವರೇನು ಬರ್ತಾರೆ, ಬರುವಂಥ ಸಂದರ್ಭದಲ್ಲಿ RV ರೋಡ್ನಿಂದ ಆ ಒಂದು ಮೆಟ್ರೋ ರೈಲ್ ಕೂಡ ಇಲ್ಲಿಗೆ ಆಗಮಿಸುತ್ತೆ. ಇಲ್ಲಿ RV ರೋಡ್ನಿಂದ ಮೆಟ್ರೋ ರೈಲ್ ಬರ್ತಿದ್ದಂತೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನಲ್ಲಿ ಹಸಿರು ನಿಶಾನೆಯನ್ನು ಕೂಡ ತೋರಲಿದ್ದಾರೆ. ಹಸಿರು ನಿಶಾನೆ ತೋರ್ತಿದ್ದಂತೆ ಇಲ್ಲಿಂದ ಇನ್ಫೋಸಿಸ್ ಮೆಟ್ರೋ ಸ್ಟೇಷನ್ವರೆಗೂ ಆ ಒಂದು ಮೆಟ್ರೋ ರೈಲಿನಲ್ಲಿ ಎಲ್ಲ ಗಣ್ಯರ ಜೊತೆಯಲ್ಲಿ ನರೇಂದ್ರ ಮೋದಿ ಅವರು ಕೂಡ ಈಗಾಗಲೇ ಸಂಚಾರವನ್ನು ಮಾಡಲಿರುವಂಥದ್ದು. ಮಧುಶ್ರೀ, ಧನ್ಯವಾದ ಮಾಲ್ತೇಶ್, ಸುನೀಲ್ ಮತ್ತು ಕಿರಣ್ ಸೂರ್ಯ ತಮ್ಮೆಲ್ಲ ಮಾಹಿತಿಗಾಗಿ.